ಶಾಪ ಕೊಡುವ ಅಗತ್ಯ ಇರೋದಿಲ್ಲ. ಶಾಪ ಕೊಟ್ಟಿದ್ದೀನಿ, ಕೊಡುವ ಪೂರ್ವದಲ್ಲಿ ಒಂದು ಮಾನವೀಯತ ಕೃಷಿ ನನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ನೀನು ನಿನ್ನ ಬಗ್ಗೆ ಕಾರಣ ಯೋಚನೆ ಮಾಡು. ನಾನೊಂದು ಹೆಣ್ಣು, ಅದಕ್ಕೆ ಸಾಕಷ್ಟು ಆಗಿ ಹೆಣ್ಣಿಗೆ ವಯೋ ಸಹಜವಾಗಿ ಪುರುಷರನ್ನು ಕಂಡಾಗ ಆಸೆ ಹುಟ್ಟುರು ಅದಕ್ಕೆ ಒಂದೊಂದು ಬಗ್ಗೆ ಮನಸ್ಸಿಲ್ಲ. ಅದಕ್ಕೆ ನೀನೇ ಆಗ್ಬೇಕು ಅಂತ ಬಂದೆ. ನನ್ನ ಜೀವ ಎಂಬ ಕಾರಣದಿಂದ ನಮಗೆ ಬೇಕನೆಂದು ಬಯಸಿದ ಅದನ್ನು ನಮ್ಮ ಕೈಗೆ ಎದುಕುತ್ತದೆ ಅಂತ ಆದ್ರೆ ಈ ಪ್ರಪಂಚದಲ್ಲಿ ಇಷ್ಟು ದೇಹ ದಂಡನೆ ಮಾಡಬೇಕಾಗ್ತೇ ಇಲ್ಲ. ಕುಳಿತಲ್ಲೇ ಪರವಾಗಿ ಪಡೆಯಬಹುದಾಗಿತ್ತು. ಹೌದಾ? ನಾನು ಆಸೆಯನ್ನು ಬಂದು ಕೇಳ್ಕೊಂಡು ನೀವು ತಿರಸ್ಕರಿಸಿದ್ದು ನಂಗೆ ಬೇಸರ ಇಲ್ಲ. ಆದ್ರೆ ನೀನು ಮಾಡಿದ ತಪ್ಪೇನು? ನಾ ಮಾಡಿದ ತಪ್ಪು ಅದಕ್ಕೆ ನನಗಷ್ಟೇ ಶಿಕ್ಷೆ ಸೀಮಿತವಾಗಿರಲಿಲ್ಲ. ಅದನ್ನು ಬಿಟ್ಟು ರಕ್ತದ ಕುಲವೇ ನಾಶವಾಗಿ ಶಪಿಸಿದೆಯಾ? ನನಗೆ ಪಾಠ ಆಗೋಗತ್ತೆ ಇಲ್ಲ. ನಿನಗೆ ನಾನು ಪಾಠ ಕಲಿಸ್ತೇನೆ. ಪ್ರಕರಣ ಇಲ್ಲಿಗೆ ಅಂತ್ಯಾಸ್ತವಾಗಿ ಗಳಿಸಬೇಡ. ಈ ವಿಚಾರ ನೇರವಾಗಿ ಹೋಗಿ ಅಣ್ಣನಿಗೆ ಹೇಳ್ತೇನೆ. ಅಣ್ಣನಿಗೆ ಹೇಳುವಾಗ ನಿನಗೆ ಎಂತದ್ದು ಹೇಳುವುದಿಲ್ಲ. ಮತ್ತೆ ಒಂದು 90 ಮಾಡ್ತೇನೆ, 90 ಮಾಡ್ತೇನೆ, 99 ಸುಳ್ಳು ಸೇರಿಸ್ತೇನೆ. ಸುಳ್ಳಿಗೆ ಇನ್ನೊಂದು ಹೆಸರು ಹೆಣ್ಣು ಅಂತ ನೀನೇ ಆಗಲಿ. ಹಾಗೆ ಹೋಗಿ ಅಣ್ಣನಲ್ಲಿ ಕಣ್ಣೀರಿರ್ತೇನೆ, ಅಣ್ಣನನ್ನು ಇಲ್ಲಿ ಕಳಿಸ್ತೇನೆ, ರಕ್ತ ಇಳಿಸ್ತೇನೆ, ಶಾಶ್ವತವಾಗಿ ಉಳಿದಂತಾದ ಹೆಸರು ಸ್ಥಿರವಾಗಿ ಇರ್ತದೆ. ಅಷ್ಟು ಅವಕಾಶ ನಾನು ಕೊಡುವುದಿಲ್ಲ. ಅಷ್ಟು ಮಾಡ್ತದೆ ಹೋದರೆ ಇದು ಪಕ್ಕದ್ದು ಬಲ ಇಲ್ಲ, ಪಕ್ಕದ್ದು ಕ್ರಮ ಇಲ್ಲ, ಪಕ್ಕದ್ದು ಸೀರೆ ಇಲ್ಲ. ಅಷ್ಟೆಲ್ಲ ಹೇಳಿದ್ದು ನನ್ನ ಗಮನಕ್ಕೆ ಸರಿ ಹೋಗ್ಲಿ. ಮತ್ತೆ ಕೊನೆಗೊಂದು ಮಾತು ಹೇಳಿದನು, ಅದು ಸರಿಯಾಗಿ ಹೇಳಿದೆ. ಯಾವುದು? ನೀನು ನೂರು ಹೆಣ್ಣಲ್ಲ. ಹೌದು ಅಂತ ತೋರಿಸ್ತೇನೆ. ಸಾಧಿಸದ ಬಿಡಲು ಕೆಲವ, ಸಾಧಿಸದ ಬಿಡಲು ಕೆಲವ, ಸಾಧಿಸದ ಜಾತಿ ಯಾವ್ದಾದ್ರೆ ಪ್ರಾಯ ಬಿಡುತ್ತದೆ. ಇವನಿಗೆ ಪ್ರಾಯ ಬಂದಿದೆ ಎನ್ನುವುದು ಸ್ಪಷ್ಟ. ಆದ್ರೆ ನನ್ನನ್ನು ಕಂಡ ಮಾತ್ರದಿಂದಲೇ ಇವಳಿಗೆ ಆದದ್ದು ಮೊದಲು ಆಸೆ. ಆಸೆ ಚಿಗುರೊಡೆದಾಗ ಅಲ್ಲಿ ಉಂಟಾಗುವುದು ಪ್ರೀತಿ. ಪ್ರೀತಿ ಎನ್ನುವುದು ಚಿಗುರೊಡೆದಾಗ ಅಲ್ಲಿ ಉಂಟಾಗುವುದು ಪ್ರೇಮ. ಪ್ರೇಮ ಎನ್ನುವುದು ಚಿಗುರೊಡೆದಾಗ ಅಲ್ಲಿ ಉಂಟಾಗುವುದು ಕಾಮ. ಕಾಮ ಎನ್ನುವುದು ಈಡೇರು ಹೋದಾಗ ಅಲ್ಲಿ ಉಂಟಾಗುವುದು ಬಿಟ್ಟು ಇವಳಿಗೆ ಬಂದ ಬಿಡಿ, ನನಗೆ ಅಗತ್ಯವೇ ಇಲ್ಲ. ಇವಳಿಗೆ ಏನಾದೀತು ದೇವಿ ಆರಾಧಕರಿದ್ದೇನೆ. ಆದ್ರೆ ತಪ್ಪದಂಗಾಗುವುದು ಸುಳ್ಳಲ್ಲವಲ್ಲ. ಇಂದು ಸ್ವಜರ್ಭೋತರಾಗಿ ತಪಸ್ಸರಲ್ಲಿ ಇರ್ತೇನೆ.